ಹಾಯ್ ಎವ್ರಿವನ್, ಎಲ್ಲರಿಗೂ ಶ್ರಾವಣ ಶನಿವಾರದ ಶುಭಾಶಯಗಳು. ಫ್ರೆಂಡ್, ಇವತ್ತು ಮಾರ್ನಿಂಗ್ ಎದ್ದು ನಾನು ಪುಟ್ಟದಾಗಿ ಒಂದು ಮನೆ ಹತ್ರ ರಂಗೋಲಿ ಹಾಕಿ ನಾನಿವತ್ತು ಪೂಜೆ ಮಾಡೋಣ ಅಂತ ಹೊಸ್ತೆಲ್ಲ ತೊಳೆದು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ನಾವು ನಮ್ಮ ಅಪ್ಪರ ಮನೇಲಿ ಗೋವಿಂದ ಮಾಡ್ತೀವಿ, ಶ್ರೀರಮಣ ಗೋವಿಂದ ಗೋವಿಂದ ಅಂತ. ಹಾಗೆ ನಾನು ಮತ್ತು ನಮ್ಮಿಬ್ಬರು ಅತ್ತಿಗೆಯಂದಿರು 3 ಜನನೂ ಹೋಗಿದ್ವಿ ನಮ್ಮ ಚಿಕ್ಕಮ್ಮರ ಮನೆಗೆ. ನಮ್ಮ ಚಿಕ್ಕಮ್ಮ ದುಡ್ಡು ಹಾಕ್ತಿದ್ದಾರೆ ನೋಡಿ. ಹಾಗೇನಿಲ್ಲ, ಅವ್ರ ಮನೇಲಿ ಅಕ್ಕಿ ಇದ್ದರೆ ದುಡ್ಡು ಅಕ್ಕಿ ಏನಾದರೂ ಹಾಕ್ತಾರೆ. ನಾವು ಗೋವಿಂದ ಮಾಡೋ ಉದ್ದೇಶ ಅಂದರೆ ನಮ್ಮ ಮನೆತನದಲ್ಲಿ ಉಲಾರ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಉಲಾರ ಮಾಡಿದ್ರೆ ಒಳ್ಳೆಯದು. ನಮ್ಮ ಮನೆ ಗಂಡ ಮಕ್ಕಳು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಆರೋಗ್ಯ ಆಯುಷ್ಯ ಅಭಿವೃದ್ಧಿ ಯಶಸ್ಸು ಸಕ್ಸಸ್ಸನ್ನು ಕೊಡಲಿ, ಹಾಗೆ ಏಳಿಗೆನ ಆಗಲಿ ಅಂತ ನಾವು ಈ ಥರ ಉಲಾರ ಮಾಡೋದು. ನೋಡಿ, ಕಾಯಿನೂ ಅಕ್ಕಿ ಎಲ್ಲ ಇದೆ. ಇದನ್ನು ತಗೊಂಡು ನಾವು ಇದರಲ್ಲೇ ಪ್ರಸಾದನ ಮಾಡ್ತೀವಿ, ತಿನ್ನಬೇಕು. ಬೆಲ್ಲದನ್ನ ಮಾಡಿ ಒಪ್ಪತ್ತನ್ನು ಬಿಡ್ತೀವಿ. ಇದು ನಮ್ಮ ವಂಶದಲ್ಲಿ ಮತ್ತು ನಮ್ಮ ವಠಾರದಲ್ಲಿ ಶ್ರಾವಣ ಶನಿವಾರ ಮಾಡ್ತಾರೆ. ಹಾಗಾಗಿ ನಾನು ನಮ್ಮ ಅತ್ತಿಗೆ ಜೊತೆ ಸೇರಿಕೊಂಡು ನಾನು ಮಾಡಿದೆ. ನೋಡಿ, ಮೊದಲಿಗೆ ನೀರು ಹಾಕಿ ಒಂದು ಏಲಕ್ಕಿನ ಹಾಕಿ, ಇದು ಆರ್ಗ್ಯಾನಿಕ್ ಬೆಲ್ಲ ನಾನು ತೊಗೊಂಡಿರೋದು ಫ್ರೆಂಡ್. ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಎಲ್ಲ ಆರ್ಗ್ಯಾನಿಕ್ ಬೆಲ್ಲದಲ್ಲೇ ಮಾಡ್ಬೋದೇನೋ, ಅದಕ್ಕೆ ಅದು ಚೆನ್ನಾಗಿ ಅದೇ ಥರ ಇರುತ್ತೆ ಬೆಲ್ಲದನ್ನ ಅಂತ ಅನಿಸುತ್ತೆ. ನಾನೀಗ ಸ್ವಲ್ಪ ಕೊಬ್ಬರಿ ತುರ್ಕೊಂಡು ಈಗ ಈ ಉಲ್ಲಾರ ಮಾಡ್ಕೊಬಂದಿದ್ದು ಅಕ್ಕಿನ ಹಾಕಿ 2 ವಿಜಲ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ಈಗ ಪ್ರಸಾದಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆ ಇದನ್ನೇ ನಾನು ನೆಲ್ಲೊಪ್ಪತ್ತು ಮಾಡ್ತೀನಿ. ಮೊದಲಿಗೆ ಬನ್ನಿ ನಮ್ಮ ಲಕ್ಷ್ಮೀನಾರಾಯಣರಿಗೆ ಹಾಗೆ ನಮ್ಮ ತಿರುಪತಿ ವೆಂಕಟರಮಣರಿಗೂ ಅಭಿಷೇಕನ ಮಾಡಿ ಆಮೇಲೆ ಪೂಜೆ ಮಾಡಿದ ನಂತರ ನಾನು ನೆಲ್ಲೊಪ್ಪತ್ತು ಬಿಡ್ತೀನಿ. ಶ್ರಾವಣ ಶನಿವಾರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಆರೋಗ್ಯ ಯಶಸ್ಸು ಅಭಿವೃದ್ಧಿಯನ್ನು ಕೊಡಲಿ. ಮೊದಲಿಗೆ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಮತ್ತು ಸಕ್ಕರೆ, ಜೇನುತುಪ್ಪ ಹಾಕಿ ನಾನು ಲಕ್ಷ್ಮೀನಾರಾಯಣನ ಮನೆಗೆ ಆಹ್ವಾನಿಸ್ತಾ ನಾನು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಫ್ರೆಂಡ್, ತಿರುಪತಿ ತಿಮ್ಮಪ್ಪ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ಕೇಳ್ತಾ ಈಗ ಹಾಲಿನ ಅಭಿಷೇಕ ಮಾಡ್ತಾಯಿದ್ದೀನಿ. ಲಾಂಗ್ ಆಗುತ್ತೆ ವಿಡಿಯೋ ಅಂದ್ಬಿಟ್ಟು ನಾನು ಇನ್ನು ಬೆಣ್ಣೆ ಮೊಸರು ಮಾಡಿಲ್ಲ. ಈಗ ನೆಲ್ಲೊಪ್ಪತ್ತು ಬಿಡ್ತಾಯಿದ್ದೀನಿ ಫ್ರೆಂಡ್. ಪೂಜೆ ಎಲ್ಲ ಆಯಿತು. ಈಗ ನಾನು ಪ್ರಸಾದಕ್ಕೆ ಇಟ್ಟಿದ್ದನ್ನ ಸ್ವಲ್ಪ ಪ್ರಸಾದನ ತಗೊಂಡು ನಾನು ಸ್ವಲ್ಪ ತಿಂತಾಯಿದ್ದೀನಿ. ರಾಜು ಮತ್ತು ಪಾಪು ಬೆಲ್ಲದನ್ನ ತಿನ್ನಲ್ಲ, ಸ್ವಲ್ಪ ಪ್ರಸಾದ ಅಂತ ತಿಂತಾರೆ ಅಷ್ಟೇ, ಅವರು ತುಂಬ ತಿನ್ನಲ್ಲ. ನಮ್ಮಮ್ಮಂಗೆ ಮತ್ತು ನಮ್ಮ ಮಾವನಿಗೆ ತುಂಬ ಬೆಲ್ಲದನ್ನ ಅಂದರೆ ಇಷ್ಟ. ಈ ಥರ ಬೆಲ್ಲದನ್ನ ನಾನು ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಆ ಕಲರ್ ಆರ್ಗ್ಯಾನಿಕ್ ಬೆಲ್ಲದಂತೂ ನಿಜವಾಗ್ಲೂ ದೇವಸ್ಥಾನದಲ್ಲಿ ಬೆಲ್ಲದನ್ನ ನೋಡ್ದಂಗೆ ಆಯ್ತಿತ್ತು. ಆರ್ಗ್ಯಾನಿಕ್ ಬೆಲ್ಲ ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾರೆ. ನಿಜವಾಗ್ಲೂ ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಆಲ್ಮೋಸ್ಟ್ ಎಲ್ಲ ತೊಗೊಂಡು ಒಪ್ಪತ್ತು ಮಾಡೋಕ್ಕೆ ಎಲ್ಲ ರೆಡಿ ಮಾಡಾಯಿತು. ಹಾಗೆ ನಾನು ದೇವರಿಗೆ ಒಂದು ತುಪ್ಪದ ದೀಪ ಹಚ್ಚೋಣ ಅಂದ್ಬಿಟ್ಟು ತುಪ್ಪದ ದೀಪ ಹಚ್ತಾಯಿದ್ದೀನಿ. ಎಲ್ಲ ಫೈನಲಿ ಮುಗೀತು ಫ್ರೆಂಡ್. ಹೀಗೆ ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡೋದನ್ನ ಮರಿಬೇಡಿ. ನಾನು ಈಗ ಪೂಜೆ ಉಲ್ಲಾರ ಮಾಡೋದಕ್ಕೆ ಹಾಕ್ತಾ ಇರ್ತೀನಿ. ಎಲ್ಲರಿಗೂ ಲಕ್ಷ್ಮೀನಾರಾಯಣ ಒಳ್ಳೆಯದನ್ನು ಆಗಲಿ. ನನ್ನೆಲ್ಲ ಒಪ್ಪತ್ತು ಈಗ ನಾನು ಹಾಗೆ ದೇವರ ಒಪ್ಪತ್ತನ್ನು ತುಪ್ಪದ ದೀಪ ಆರತಿ ಇಲ್ಲಿಗೆ ನನ್ನ ಪೂಜೆ. ಇದು ನಾನು 5 ರೂಪಾಯಿ ಕಾಯಿನು ನಿಮ್ಮ ಶನಿವಾರದಲ್ಲಿ ಆಗುತ್ತೆ ಅವ್ರ ಲಕ್ಷ್ಮಿ ಹಬ್ಬದಲ್ಲಿ ಮುಗಿತ್ತು. 5 ರೂಪಾಯಿ ಕಾಯಿನ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು. 2 ಲವಂಗ 1 ಏಲಕ್ಕಿನ ಹಾಕಿ